ಹಾಯ್ ಹಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟಿಗೆ ನಾನು ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೀಡಿಯಮ್ ಸೈಜ್ 2-3 ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದಕ್ಕೆ 2-3 ಹಸಿರು ಮೆಣಸಿನ್ಕಾಯಿ, ಅಂದರೆ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈರುಳ್ಳಿ ಹಾಗೂ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಇದನ್ನು ನಾನು ಒಂದು 8-9 ಮೊಟ್ಟೆನ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನಾನು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನೀವು ಈರುಳ್ಳಿ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೋಬೋದು ನೀವು. ಸೊ ನೋಡ್ತಾ ಇರ್ಬೋದು, ಈರುಳ್ಳಿ ಕಲರ್ ಬಿಟ್ಕೋತಾ ಇದೆ. ಈ ಥರ ನೀಟಾಗಿ ಫ್ರೈ ಆಗಬೇಕು. ನಾನು ಇವಾಗ ಮೊಟ್ಟೆನ ಒಡೆದು ಹಾಕ್ಕೋತಾ ಇದ್ದೀನಿ. ಒಂದು 8-9 ಮೊಟ್ಟೆನ ಹಾಕ್ಕೋತೀನಿ ನಾನು. ಫ್ರೆಂಡ್ಸ್, ನಾನು ಮೊಟ್ಟೆ ಹಾಕ್ಕೊಂಡ ನಂತರ ಲೋ ಫ್ಲೇಮಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇದು ನಾವು ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳೋದ್ರಿಂದ ತಳ ಅಂಟಿಬಿಡುತ್ತೆ. ಸೊ ಆವಾಗ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆ ಮೊಟ್ಟೆ, ಈರುಳ್ಳಿ, ಎಲ್ಲ ಉಪ್ಪು ಎಲ್ಲನೂ ನೀಟಾಗಿ ಬೆರಿಬೇಕು. ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಮಿಕ್ಸ್ ಮಾಡ್ಕೋತಾ ಗಟ್ಟಿ ಹದಕ್ಕೆ ಬರುತ್ತೆ. ಸೊ ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ನಾನು ಒಂದು 8 ಮೊಟ್ಟೆನ ಒಡೆದು ಹಾಕ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಕೂಡ ಮೊಟ್ಟೆ ಹಾಕ್ಕೋಬೋದು. ಫ್ರೆಂಡ್ಸ್ ನೋಡ್ಬೋದು, ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಮಿಕ್ಸ್ ಮಾಡಿಕೊಂಡು ಇದು ಉದುರಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ನೋಡಿ, ಈ ಥರ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಯಾಕೆ ಅಂದರೆ ತಳ ಅಂಟುಬಿಡುತ್ತೆ. ಸೊ ಈ ಥರ ಒಂದು 5-10 ನಿಮಿಷ ಫ್ರೈ ಮಾಡ್ಕೋತಾ ಗಟ್ಟಿ ಒಂದು ಅದಕ್ಕೆ ಬರುತ್ತೆ. ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಉದುರಾಗಿ ಇನ್ನೊಂದು 2 ನಿಮಿಷಕ್ಕೆ ರೆಡಿಯಾಗಿ ಹೋಗುತ್ತೆ. ಫ್ರೆಂಡ್ಸ್, ಇವಾಗ ಇನ್ನೇನು ನೋಡಿ ರೆಡಿ ಆಯಿತು ಎಗ್ ಬುರ್ಜಿ. ಬಿಸಿ ಆಗಿರೋ ಚಪಾತಿ ಜೊತೆ ಆಗಿರ್ಬೋದು ಅಥವಾ ಅನ್ನ ರಸಮ್ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು ನೀವು. ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಒಂದು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮೂಲಕ ನಿಮ್ಮ ಒಂದು ಅನಿಸಿಕೆನ ನನಗೆ ತಿಳಿಸಿ. ಥ್ಯಾಂಕ್ ಯು.